ಗದಗ ಜಿಲ್ಲೆಯಾದ್ಯಂತ ಹೋಳಿ ಹಬ್ಬವನ್ನು ಶಾಂತ ರೀತಿಯಿಂದ ಆಚರಿಸಲಿಕ್ಕೆ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ವಿಶೇಷವಾಗಿ ಈ ಕುರಿತು ಶಾಂತಿ ಸಭೆಯನ್ನು ಜರುಗಿಸಲಾಗಿದೆ. ಶಾಂತಿ ಸಭೆಯಲ್ಲಿ ವಿಶೇಷವಾದ ಸೂಚನೆಗಳನ್ನು ಕೂಡ ನೀಡಲಾಗಿದೆ. ಏನೆಂದರೆ ಯಾವುದೂ ವಿಷಕಾರಿ ಮತ್ತು ರಾಸಾಯನಿಕ ಯುಕ್ತ ಬಣ್ಣಗಳನ್ನು ಉಪಯೋಗ ಮಾಡಬಾರ್ದು ಅಂಥೇಳಿ, ಮತ್ತು ಯಾರಿಗೂ ಕೂಡ ಒತ್ತಾಯಪೂರ್ವಕವಾಗಿ ಬಣ್ಣ ಹಾಕೋದು ಅಥವಾ ಅವ್ರಿಗೆ ತೊಂದರೆ ಕೊಡೋದು ಮಾಡಬಾರ್ದು ಅಂಥೇಳಿ. ಅದೇ ರೀತಿ ಈಗ ಎಕ್ಸಾಮ್ಸ್ ಕೂಡ ನಡೀತಾ ಇದೆ. ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಯಾವುದೂ ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗದಂತೆ ಅವರು ಬಣ್ಣದ ಹಬ್ಬವನ್ನು ಆಚರಿಸಬೇಕು ಅಂಥೇಳಿ ನಾವು ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಬೇರೆ ಬೇರೆ ದಿನಾಂಕದಂದು ಬೇರೆ ಬೇರೆ ಕಡೆಗೆ ಹಬ್ಬ ಇರೋದ್ರಿಂದ ಆ ದಿವಸ ನಾವು ಎಕ್ಸೈಸ್ ಬ್ಯಾನ್ ಕೂಡ ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಯಾವಾಗ ಅದು ಬಣ್ಣದ ಹಬ್ಬ ಇರುತ್ತೆ ಆ ದಿವಸ ನಾವು ಅಲ್ಲಿ ಲಿಕ್ಕರ್ ಸೇಲ್ ಬ್ಯಾನ್ ಕೂಡ ಮಾಡಿದ್ದೀವಿ, ಆದೇಶವನ್ನು ಮಾಡಿಸಿದ್ದೀವಿ. ಮತ್ತು ಆಯಾ ದಿವಸ ಅಲ್ಲಿ ಅವಶ್ಯಕತೆ ಇರತಕ್ಕಂಥ ಬಂದೋಬಸ್ತ್ಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆಗೆ ನಮ್ಮ ಸಿವಿಲ್ ಪೊಲೀಸ್ ಜೊತೆಗೆ ನಾವು DR ಪೊಲೀಸನ್ನು ಯೂಸ್ ಮಾಡ್ತಾಯಿದ್ದೀವಿ. ಮತ್ತು 3 KSRPಗಳು ನಮಗೆ ಬಂದಿದೆ. 300 ಜನ ಹೋಮ್ ಗಾರ್ಡ್ ಬಂದಿದ್ದಾರೆ. ಇವ್ರನ್ನೆಲ್ಲ ಉಪಯೋಗ ಮಾಡಿಕೊಂಡು ಸೂಕ್ತವಾದಂಥ ಬಂದೋಬಸ್ತನ್ನು ನಾವು ಮಾಡಿದ್ದೀವಿ. ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಹಬ್ಬ ಆಚರಣೆ ಮಾಡ್ತಾರೆ ಅದು ಅತ್ಯಂತ ಶಾಂತ ರೀತಿಯಿಂದ ಆಗುವ ಹಾಗೆ ಮತ್ತು ಇನ್ನೊಬ್ಬರಿಗೆ ತೊಂದರೆ ಆಗದೇ ಇರುವ ಹಾಗೆ ಮತ್ತು ಬೇರೆಯವರ ಆರೋಗ್ಯಕ್ಕೆ ಹಾನಿ ಬೇರೆಯವರ ಆರೋಗ್ಯ ಇರ್ಬೋದು, ತಮ್ಮ ಆರೋಗ್ಯ ಇರ್ಬೋದು, ಅದಕ್ಕೆ ಹಾನಿಯಾಗದಂತೆ ಸೂಕ್ತ ಈ ಆರ್ಗ್ಯಾನಿಕ್ ಬಣ್ಣಗಳೇನಿದಾವೆ ಅದನ್ನು ಉಪಯೋಗಿಸ್ಕೊಂಡು ಹಬ್ಬವನ್ನು ಆಚರಣೆ ಮಾಡಬೇಕು ಮತ್ತು ಅತ್ಯಂತ ಶಾಂತ ರೀತಿಯಿಂದ ಮಾಡಬೇಕು ಅಂತ ನಾನು ಪೊಲೀಸ್ ಇಲಾಖೆ ವತಿಯಿಂದ ಕೇಳ್ಕೊಳ್ತೇನೆ.